ಪ್ರೈಸ್ ದಿ ಲಾರ್ಡ್. ಮಾರ್ಕನು ಬರೆದ ಶುಭ ಸಂದೇಶ, ಸಂತ ಮಾರ್ಕರ ಶುಭ ಸಂದೇಶದ ವಿವರಣೆ ಭಾಗ 9 ಬ್ರದರ್. 9. ಪ್ರೈಸ್ ದಿ ಲಾರ್ಡ್. ಭಾಗ 9. ನಿನ್ನೆ ನಾವು ಕ್ಲಾಸಲ್ಲಿ ತಿಳ್ಕೊಂಡು 100% ಜನರಲ್ಲಿ 50% ಜನರು ಇನ್ನೂ ಕೂಡ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 1 ಹಾಗೂ 2ನೇ ಅಧ್ಯಾಯದಲ್ಲಿ ಇನ್ನೂ ಕುಳಿತಿದ್ದಾರೆ. ಅವರು ಇನ್ನೂ ಅಲ್ಲೇ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದೆ? ಹೇಳ್ತಾರದು ಅರ್ಥ ಆಗ್ತದೆಯಾ? ಕಾರಣ ಏನಂತಂದ್ರೆ ಮಾರ್ಕನು ಬರೆದ ಶುಭ ಸಂದೇಶ ನೋಡಿ, ಅದಕ್ಕೋಸ್ಕರ ಸಂತ ಮಾರ್ಕರು ಬರೀತಾರೆ, ಮಾರ್ಕರು ಬರೆದ ಶುಭ ಸಂದೇಶ, ಮಾರ್ಕ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 8 ಹಾಗೂ 9. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ 50% ಜನರು ಇನ್ನೂ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 1 ಹಾಗೂ 2ರಲ್ಲೇ ಈಗಲೂ ಅಲ್ಲೇ ಜೀವನ ನಡೆಸ್ತಾ ಇರೋದು. ಒಂದು ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಮಾನವ ನಿರ್ಮಿತ ಪ್ರಾರ್ಥನೆ. ಆಮೇಲೆ ಮಾನವ ನಿರ್ಮಿತ ಪ್ರಾರ್ಥನೆ ಆಗಿರುವ ಕಾರಣ ಅದೊಂದು ಬಂಧನ, ಅದು ಬಂಧಿಸಿ ಇಟ್ಟಿದೆ. ಹಾಗಾಗಿ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೋಧಕರಿಗೆ ಅಥವಾ ಯಾಜಕರಿಗೆ ಅಥವಾ ಪಾಸ್ಟರ್ಸ್ಗಳಿಗೆ ಭಯ ಪಡ್ತಾ ಇದ್ದಾರೆ. ಮಾನವನ ಪ್ರಾರ್ಥನೆ. ಎಲ್ಲ ವಿಶ್ವಾಸಿಗಳು ನಾವೆಲ್ಲರೂ ವಿಶ್ವಾಸಿಗಳಲ್ವಾ? ವಿಶ್ವಾಸಿಗಳು ಬೋಧಕರಿಗೆ ಭಯ ಪಡಬೇಕಾ? ಬೋಧಕರಿಗೆ ಭಯ ಪಡಬೇಕಾ? ಇದು ಪ್ರಶ್ನೆ. ವಿಶ್ವಾಸಿಗಳು ಬೋಧಕರಿಗೆ ಭಯ ಪಡಬೇಕಾ ಅನ್ನೋದು ನಾವು ನೋಡ್ತಾ ಹೋದ್ರೆ ಮಾರ್ಕನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 8 ಹಾಗೂ 9 ಒಮ್ಮೆ ಓದೋಣ. 8 ಹಾಗೂ 9. ನೀವು ದೇವರ ಆಜ್ಞೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತಿದ್ದೀರಿ. ಸಂಪ್ರದಾಯದ ನೆವದಲ್ಲಿ ದೇವರ ಆಜ್ಞೆಗಳನ್ನು ನೀವು ಜಾಣ್ಮೆಯಿಂದ ಬದಿಗೊತ್ತಿರುವುದು ಬಲು ಚೆನ್ನಾಗಿದೆ. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೊಮ್ಮೆ ಓದಿ ಸಿಸ್ಟರ್, ಅದನ್ನೇ ಮತ್ತೊಮ್ಮೆ ಓದಿ. ನೀವು ದೇವರ ಆಜ್ಞೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತಿದ್ದೀರಿ. ಸಂಪ್ರದಾಯದ ನೆವದಲ್ಲಿ ದೇವರ ಆಜ್ಞೆಗಳನ್ನು ನೀವು ಜಾಣ್ಮೆಯಿಂದ ಬದಿಗೊತ್ತಿರುವುದು ಬಲು ಚೆನ್ನಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರ ಆಜ್ಞೆ, ದೇವರ ಆಜ್ಞೆ, ದೇವರ ಆಜ್ಞೆಯನ್ನ ಅನುಸರಿಸುವ ಪ್ರತಿಯೊಬ್ಬನು ಪರಲೋಕ ಪ್ರವೇಶಿಸ್ತಾನೆ. ದೇವರ ಆಜ್ಞೆ ಅಂದರೆ ಧರ್ಮಶಾಸ್ತ್ರ, ಅಂದರೆ ಬೈಬಲ್. ಧರ್ಮಶಾಸ್ತ್ರವನ್ನು ಅನುಸರಿಸುವವನು ಪರಲೋಕ ಪ್ರವೇಶ ಖಂಡಿತವಾಗ್ಲೂ ಮಾಡ್ತಾನೆ, ಖಂಡಿತವಾಗ್ಲೂ ಆಗ್ತಾನೆ. ಯಾಕಂತೇಳಿದ್ರೆ ಧರ್ಮಶಾಸ್ತ್ರ ಅವನನ್ನು ಅತಿ ಸುಂದರವಾಗಿ
ಮುನ್ನಡೆಸುತ್ತೆ. ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಬಲಕ್ಕಾಗಲಿ ಎಡಕ್ಕಾಗಲಿ ಹೋಗ್ಲಿಕ್ಕೆ ಏನು ಮಾಡಲ್ಲ, ಬಿಡೋದಿಲ್ಲ. 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 ಪ್ರೈಸ್ ದ ಲಾರ್ಡ್. ಸೊ ಹಾಗಾಗಿ ಈ ಒಂದು ಮಾರ್ಗ ಇದೆಯಲ್ಲ, ಇದು ವಿಶಾಲವಾದ ಮಾರ್ಗ ಅಲ್ಲ. ಇದು ವಿಶಾಲವಾದ ಮಾರ್ಗ ಅಲ್ಲವೇ ಅಲ್ಲ. ಇದು ಬರೀ ಇಕ್ಕಟ್ಟಾದ ಮಾರ್ಗ. ಈ ರೀತಿ ಇರುತ್ತೆ. ಈ ರೀತಿ ಬರೀ ಇಕ್ಕಟ್ಟ, ಏಳು ಬೀಳು, ಅವಮಾನ, ನಿಂದೆ, ದುಃಖ, ವೇದನೆ, ಸಂಕಷ್ಟ, ರೋಗ, ಬಾಧೆ, ಚಿಂತೆ, ಸಾಲ, ಎಲ್ಲ ಪ್ರತಿಯೊಂದು ಕಣ್ಣೀರು, ವೇದನೆ, ದುಃಖ, ಈ ರೀತಿಯಾಗಿರುತ್ತೆ. ಇದು ಇಕ್ಕಟ್ಟಾದ ಮಾರ್ಗ ಪರಲೋಕದ್ದು. ಇಕ್ಕಟ್ಟಾದ ಮಾರ್ಗ. ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಮತ್ತಾಯನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 13ನೇ ವಾಕ್ಯ. ಮತ್ತಾಯ 7, ಮತ್ತಾಯ 7ನೇ ಅಧ್ಯಾಯ. ಬಾಗಿಲಿನಿಂದಲೇ ಒಳಕ್ಕೆ ಹೋಗಿರಿ, ಏಕೆಂದರೆ ವಿನಾಶಕ್ಕೆ ಒಯ್ಯುವ ಬಾಗಿಲು ಹಿರಿದು ಅದರ ಮಾರ್ಗ ಸರಾಗ, ಅದನ್ನು ಹಿಡಿಯುವವರು ಅನೇಕರು. 13, 14 ಓದಿಯಾಗೆ. 14. ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಭರ, ಅದರ ಬಾಗಿಲು ಕಿರಿದು, ಅದನ್ನು ಗುರುತಿಸುವವರು ಕೆಲವರು. ಇದು ಈ ಮಾರ್ಗ ಇದೆಯಲ್ಲ, ಈ ಮಾರ್ಗ 14ನೆಯ ಮಾರ್ಗ. 14. ಈ ಮಾರ್ಗ ಇರೋದು 13ನೆಯ ವಾಕ್ಯದ ಮಾರ್ಗ. ಈ ಮಾರ್ಗ ವಿಶಾಲವಾದ ಮಾರ್ಗ. ವಿಶಾಲವಾಗಿದೆ ನೋಡಿ, ಇಲ್ಲಿ ವಿಶಾಲವಾಗಿದೆಯಾ? ಪ್ರೈಸ್ ದಿ ಲಾರ್ಡ್. ವಿಶಾಲ, ಹೆಂಗ್ ಬೇಕಾದ್ರೂ ಇರ್ಬೋದು, ಹೌದು, ಹೇಗ್ ಬೇಕಾದ್ರೂ ಜೀವಿಸ್ಬೋದು, ಹೇಗ್ ಬೇಕಾದ್ರೂ ಜೀವಿಸ್ಬೋದು. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ದ ಅಂತ ಹೇಳಿದ್ರೆ, ಮನುಷ್ಯ ಏನ್ ಮಾಡ್ದ ಅಂತ ಹೇಳಿದ್ರೆ, ದೇವರ ಆಜ್ಞೆಯನ್ನ ಅನುಸರಿಸಲಿಕ್ಕೆ ಅವನು ಬಹಳ ವೇದನೆ ಅಥವಾ ಬಹಳ ಸಂಕಷ್ಟ ಅಥವಾ ಅವನಿಗೆ ಆಗದೆ ಇದ್ದಾಗ, ಈ ಧರ್ಮಶಾಸ್ತ್ರ ಇದೆಯಲ್ಲ, ಈ ಧರ್ಮಶಾಸ್ತ್ರ ಏನ್ ಮಾಡುತ್ತಂತ ಹೇಳಿದ್ರೆ, ಈ ಧರ್ಮಶಾಸ್ತ್ರ ಲೋಕದ ಸಂಬಂಧದಿಂದ ಬೇರ್ಪಡಿಸುತ್ತೆ. ಲೋಕದ ಸಂಬಂಧ, ಆಚಾರ ವಿಚಾರ, ಇವೆಲ್ಲವುಗಳಿಂದ ಏನ್ ಮಾಡುತ್ತೆ? ಬೇರ್ಪಡಿಸುತ್ತೆ. ಬೇರ್ಪಡಿಸುತ್ತದೆ. ಹಾಗಾಗಿ ಇವನೇನ್ ಮಾಡ್ದ, ಮನುಷ್ಯ ಏನ್ ಮಾಡ್ದ, ಧರ್ಮಶಾಸ್ತ್ರವನ್ನು ಅನುಸರಿಸಲಿಕ್ಕೆ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ನ ಅವಿವೇಕತನವನ್ನ ಇಲ್ಲಿ ಬಹಳ ಚಾಲಾಕಿಯಾಗಿ, ನಾನೇ ಜ್ಞಾನಿ, ನಾನೇ ಪ್ರವಾದಿ, ನಾನು ಹೇಳೋದೇ ಸರಿ ಅಂತ ತಿಳ್ಕೊಂಡು ಅವನೇನ್ ಮಾಡ್ದ, ತನ್ನದೇ ಆದ ಒಂದು ಏನ್ ಮಾಡ್ದ, ಇಲ್ಲಿ ತನ್ನದೇ ಆದ ಒಂದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ಸ್ಟಾರ್ಟ್ ಮಾಡ್ದ. ಇಲ್ಲಿ ಬರ್ಬಿಡೋಣ. ಮಾನವ ಸಂಪ್ರದಾಯ. ಮಾನವ ಸಂಪ್ರದಾಯಗಳನ್ನು ಅವನು ಪ್ರಾರಂಭ ಮಾಡ್ದ. ಆದರೆ ಪರಲೋಕ ಪ್ರವೇಶ ಇಲ್ಲ. ಪರಲೋಕ ಪ್ರವೇಶ ಇಲ್ಲ. ಆದರೆ ಹಾಗಾದ್ರೆ ಇವನೆಲ್ಲ ಹೋಗ್ತಾನೆ? ನರಕ. ಇವನೆಲ್ಲ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಮಾನವ ನಿರ್ಮಿತ ಪ್ರಾರ್ಥನೆ ನೋಡಿ, ಇಲ್ಲಿ ಹೇಳ್ತಾರೆ,
ಮಾರ್ಕರು ಹೇಳ್ತಾರೆ, ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯ ಎಷ್ಟೊಂದು ಚೆನ್ನಾಗಿ ಪ್ರವಾದಿಸಿದ್ದಾನೆ. ಕಪಟಿಗಳೇ. ಕಾರಣ ಏನಂತಾರೆ, ಮಾನವ ಯಾಕೆ ಈ ಒಂದು ಆಲೋಚನೆಗೆ ಬರ್ತಾನೆ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರವನ್ನು ಅವನೇನು ಮಾಡಲಿಕ್ಕೆ, ಫಾಲೋ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಸಂತ ಪೌಲರು ಬರೀತಾರೆ, ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ 8ನೇ ಅಧ್ಯಾಯದಲ್ಲಿ ನೋಡಿ, 8ನೇ ಅಧ್ಯಾಯದಲ್ಲಿ 5ನೇ ವಾಕ್ಯವನ್ನು ಓದೋಣ. 5ನೇ ವಾಕ್ಯ, 8:5. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ. ಪವಿತ್ರಾತ್ಮ ಅವರಿಗೆ ಅನುಸಾರವಾಗಿ ನಡೆಯುವವರಾದರೂ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ. ಇದೆಯಾ ಅಲ್ಲಿ ವಾಕ್ಯ? ಇದೆಯಾ? ಇದೆ ಬ್ರದರ್. ಶರೀರ ಸಂಬಂಧಕ್ಕೆ, ಶರೀರ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು ಯಾವುದು ಅಂತ ಹೇಳಿದ್ರೆ ಲೋಕ. ಪ್ರೈಸ್ ದಿ ಲಾರ್ಡ್. ಅದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಯಾವುದು ಅಂತ ಹೇಳಿದ್ರೆ ಪವಿತ್ರಾತ್ಮರು, ಅಥವಾ ಪವಿತ್ರಾತ್ಮರಿಗೆ ಸಂಬಂಧಪಟ್ಟದ್ದು ಯಾವುದು ಅಂತ ಹೇಳಿದ್ರೆ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟವರು ಅಂದರೆ ಪವಿತ್ರಾತ್ಮರಿಗೆ ಸಂಬಂಧಪಟ್ಟವರು, ಅವ್ರು ನೋಡಿ, ಆಲ್ಮೋಸ್ಟ್ ನೋಡಿ, ಯಾವುದಾದ್ರೂ ಒಂದು ವಾಕ್ಯ ಓದ್ತಾ ಇರ್ತಾರೆ, ಅಥವಾ ವಾಕ್ಯನ ಇನ್ನೂ ಗ್ರಹಿಸ್ತಾ ಇರ್ತಾರೆ, ವಾಕ್ಯವನ್ನು ಇನ್ನೂ ತಿಳ್ಕೊಳ್ತಾ ಇರ್ತಾರೆ, ಇನ್ನೂ ವಾಕ್ಯಗಳ ಬಗ್ಗೆ ಅವರು ಜ್ಞಾನವನ್ನು ಪಡ್ಕೊಳ್ತಾ ಇರ್ತಾರೆ, ಬೇರೆ ಏನೋ ಒಂದು ಮಾಡ್ತಾ ಇರ್ತಾರೆ. ಆದರೆ ಅವ್ರು ಏನು ಮಾಡೋದೆಲ್ಲವೂ ಧರ್ಮಶಾಸ್ತ್ರದ ಒಳಗಡೆನೇ ಇರುತ್ತೆ. 4 ಜನಕ್ಕೆ ಹೇಳ್ತಾರೆ, ಅಥವಾ ವಾಕ್ಯಗಳನ್ನು ಕಳಿಸ್ತಾರೆ, ಬೇರೆಯವರಿಗೆ ಶೇರ್ ಮಾಡ್ತಾರೆ, ವಾಕ್ಯಗಳನ್ನು ಓದ್ತಾ ಇರ್ತಾರೆ. ಸಮಯ ಸಿಕ್ಕಿದಾಗಲ್ಲ ಅನೇಕ ಧರ್ಮಶಾಸ್ತ್ರದ ಬೈಬಲ್ ಬಗ್ಗೆ ಧ್ಯಾನಿಸ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಈ ಮಾನವ ನಿರ್ಮಿತ ಒಂದು ಸಂಪ್ರದಾಯ ಇದೆಯಲ್ಲ, ಈ ಸಂಪ್ರದಾಯ ಆ ರೀತಿ ಅಲ್ಲ. ಇದು ಆ ರೀತಿ ಅಲ್ಲ. ಹೇಗೆ ಬೇಕಾದ್ರೆ ಇರ್ಬೋದು. ಯಾಕೆ ಹೇಗೆ ಬೇಕಾದ್ರೆ ಇರ್ಬೋದು ಅಂತ ಹೇಳಿದ್ರೆ, ಇವರು ಇನ್ನೂ ಎಲ್ಲಿದ್ದಾರೆ? ಲೂಕನ ಬರೆದ ಶುಭ ಸಂದೇಶ 1-2 ಅಧ್ಯಾಯದಲ್ಲಿ ಇದ್ದಾರೆ. ಹೌದು. ಲೋಕ, ವಿಗ್ರಹ, ಸಂತರುಗಳು, ವ್ಯಕ್ತಿಗಳು ಅಲ್ವಾ? ಪ್ರೈಸ್ ದಿ ಲಾರ್ಡ್. ವಸ್ತುಗಳು ಅಲ್ವಾ? ಕರೆಕ್ಟಾ? ಲೋಕ, ವಿಗ್ರಹಗಳು, ಸಂತರುಗಳು, ವಸ್ತುಗಳು, ಇದ್ರ ಮೇಲೆ ಇವ್ರೇನು ಮಾಡ್ತಾ ಇದ್ದಾರೆ? ಜಾಸ್ತಿ ಗಮನ ಹರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಯ್ತು? ಅವರ ದಾರಿ ಸುಗಮ ಆಯ್ತು. ಅವ್ರಿಗೆ ಯಾರಿಗೆ ದಾರಿ ಸುಗಮ ಆಯ್ತು? ನರಕಕ್ಕೆ ಹೋಗೋರ್ಗೆ, ಲೋಕಕ್ಕೆ ಜಾಸ್ತಿ ಮಹತ್ವ ಕೊಡೋರ್ಗೆ ಅಲ್ವಾ? ಹೌದಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈಸಿಯಾದ ಮಾರ್ಗನ ಹುಡುಕ್ತಾರೆ ಬ್ರದರ್. ಹೌದು, ಈಸಿಯಾದ ಮಾರ್ಗ ಹುಡುಕ್ತಾರೆ. ಯಾಕಂದ್ರೆ ಈ ಧರ್ಮಶಾಸ್ತ್ರದ ಬಗ್ಗೆ ಅವ್ರಿಗೇನಿಲ್ಲ, ಅರಿವಿದೆ, ನಡ್ಸಕ್ ಆಗ್ತಾ ಇಲ್ಲ, ಅದ್ರ ತಕ್ಕಂಗೆ ನಡಿಯಕ್ ಆಗಲ್ಲ. ಅದೇ ಶರೀರ ಸ್ವಭಾವ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ ಬ್ರದರ್. ಶರೀರ ಸ್ವಭಾವ ನೋಡಿ. ಇವರು ಚರ್ಚ್ಗೆ ಏನಕ್ಕೆ ಹೋಗ್ತಾರೆ ಹೇಳಿ ನೋಡೋಣ? ಬಟ್ಟೆ ತೋರಿಸ್ಲಿಕ್ಕೆ ಅಲ್ವಾ? ಒಡವೆ ತೋರಿಸ್ಲಿಕ್ಕೆ, ಅಂದ ಚಂದ ತೋರಿಸ್ಲಿಕ್ಕೆ ಹೋಗ್ತಾರೆ. ಎಲ್ಲಾರು ಹೋಯ್ತಾರಲ್ಲ, ನಾವು ಹೋಗೋಣ ಅಂತ. ಶರೀರ ಸ್ವಭಾವಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಏನ್ ಮಾಡ್ತಾನೆ? ತೋರಿಕೆಗಾಗಿ ಹೋಗ್ತಾನೆ. ಆದರೆ ಪವಿತ್ರಾತ್ಮರಿಗೆ ಸಂಬಂಧಪಟ್ಟಂತ ವ್ಯಕ್ತಿ ಆ ರೀತಿ ಹೋಗೋದಿಲ್ಲ. ಅವನು ದೇವರೊಂದಿಗೆ ಮಾತನಾಡಲಿಕ್ಕೆ ಹೋಗ್ತಾನೆ. ಆಮೇನ್. ದೇವರೊಂದಿಗೆ ಮಾತಾಡ್ಲಿಕ್ಕೋಸ್ಕರ ಹೋಗ್ತಾನೆ. ದೇವರೊಂದಿಗೆ ಮಾತಾಡ್ಬೇಕು ಅವನು.
ಈ ಲೋಕದ ಸಂಪ್ರದಾಯದಿಂದ ತುಂಬಿರುವಂಥವರು ಜನರಿಗೆ ಭಯ ಪಡಿಸ್ತಾರೆ ಜಾಸ್ತಿ. ಜನರಿಗೆ ಭಯಪಡಿಸಿ ಇಟ್ಟಿರುತ್ತಾರೆ. ಭಯಪಡಿಸಿಟ್ಟಿರ್ತಾರೆ ಇವರು. ಅಯ್ಯೋ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ. ಆಗುತ್ತಾ? ಏನು ಆಗಲ್ಲ ಬ್ರದರ್. ಏನೂ ಆಗಲ್ವಾ? ಏನು ಆಗಲ್ಲ ಬ್ರದರ್. ಏನೂ ಆಗಲ್ಲ, ಆಗೋದಿಲ್ಲ. ಏನೂ ಆಗೋದಿಲ್ಲ. ಇವ್ರೇನ್ ಮಾಡಿರ್ತಾರೆ, ಇವರು ಭಯಪಟ್ಟು ಇಡಿಸಿರ್ತಾರೆ. ನೋಡಿ, ಈ ರೀತಿ ವ್ಯಕ್ತಿಗಳಿಗೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 1, 2ನೇ ಅಧ್ಯಾಯದಲ್ಲಿ ಇರುವಂತ ವ್ಯಕ್ತಿಗಳಿಗೆ, ಆ ರೀತಿ ಬೋಧನೆ ಮಾಡುವವರಿಗೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯಾರಿಗೆ ಭಯಪಡ್ಬೇಕು? ನೀವು ಯಾರಿಗೆ ಭಯಪಡಬೇಕು? ದೇವರಿಗೆ ಭಯಪಡಬೇಕು ಬ್ರದರ್. ದೇವರಿಗೆ ಭಯಪಡಬೇಕು, ನಿಜ. ಆದ್ರೆ ಕೆಲವು ಬಾರಿ ದೇವರ ಜೀವವುಳ್ಳ ವಾಕ್ಯಗಳಿಗೆ ಭಯಪಡಬೇಕು ಬ್ರದರ್. ಕೆಲವು ಬಾರಿ ನಿಮ್ಮ ಮುಂದೆ ಪ್ರವಾದನೆಗಳು ಹೇಳ್ತಾರೆ, ಗೊತ್ತಾ? ಪ್ರವಾದನೆಗಳು, ಅವ್ರಿಗೆ ನೀವು ಭಯ ಪಡಲೇಬೇಕಾಗುತ್ತೆ. ಯಾರಿಗೆ ಭಯಪಡಬೇಕು? ನೋಡಿ, ಈ ರೀತಿ ವ್ಯಕ್ತಿಗಳು, ಜನರಿಗೆ ಭಯಪಡಿಸಿಟ್ಟಿರುವ ವ್ಯಕ್ತಿಗಳಿಗೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ನೀವು ಇವರಿಗೆ ಭಯಪಡಬೇಡಿ. ನೀವು ಇವರಿಗೆ ಭಯಪಡಬೇಡಿ. ವಾಕ್ಯ ಓದಿಬೇಕಾದ್ರೆ ಯೆರೆಮೀಯನ ಗ್ರಂಥ, ಯೆರೆಮೀಯ 23ನೇ ಅಧ್ಯಾಯ, ಯೆರೆಮೀಯ 23ನೇ ಅಧ್ಯಾಯ ವಾಕ್ಯ 16, 23:16. ಸರ್ವಶಕ್ತ ಸರ್ವೇಶ್ವರನ ನುಡಿಯಿದು, ಪ್ರವಾದಿಗಳು ನಿಮಗೆ ಹೇಳುವ ಮಾತುಗಳನ್ನು ಕೇಳಬೇಡಿ. ಅವರು ನಿಮ್ಮಲ್ಲಿ ವ್ಯರ್ಥವಾದ ನಂಬಿಕೆ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರಷ್ಟೇ. ಸರ್ವೇಶ್ವರನ ಬಾಯಿಂದ ಹೊರಟದನ್ನು ನುಡಿಯದೆ ತಮ್ಮ ಸ್ವಂತ ಮನಸ್ಸಿಗೆ ತೋಚಿದನ್ನೇ ಹೇಳುತ್ತಾರೆ. 17. ನನ್ನನ್ನು ಅಸಡ್ಡೆ ಮಾಡುವವರಿಗೆ ನಿಮಗೆ ಶುಭವಾಗುವುದು ಎಂದು ಸರ್ವೇಶ್ವರನೇ ನುಡಿದಿದ್ದಾರೆ ಎಂದು ಹೇಳುತ್ತಲೇ ಇದ್ದಾರೆ. ಹಠಮಾರಿ ಹೃದಯಗಳೆಲ್ಲರಿಗೆ ನಿಮಗೆ ಯಾವ ಕೇಡು ಸಂಭವಿಸದು ಎಂದು ನುಡಿಯುತ್ತಾರೆ. ಹೌದಾ? ಸರ್ವಶಕ್ತ ಸರ್ವೇಶ್ವರನ ನುಡಿ ಇದು. ಪ್ರವಾದಿಗಳು ನಿಮಗೆ ಹೇಳುವ ಮಾತುಗಳನ್ನು ಕೇಳಬೇಡಿ. ಅವರು ನಿಮ್ಮಲ್ಲಿ ವ್ಯರ್ಥವಾದ ನಂಬಿಕೆಯ ನಿರೀಕ್ಷೆಗಳನ್ನು ಹುಟ್ಟಿಸುತ್ತಾರಷ್ಟೇ. ಸರ್ವೇಶ್ವರನ ಬಾಯಿಂದ ಹೊರಟದ್ದನ್ನು ನುಡಿಯದೆ ತಮ್ಮ ಸ್ವಂತ ಮನಸ್ಸಿಗೆ ತೋಚಿದ್ದನ್ನೇ ಅವರು ಹೇಳುತ್ತಾರೆ. ನನ್ನನ್ನು ಅಸಡ್ಡೆ ಮಾಡುವವರಿಗೆ ನಿಮಗೆ ಶುಭವಾಗುವುದು ಎಂದು ಸರ್ವೇಶ್ವರನೇ ನುಡಿದಿದ್ದಾರೆ ಎಂದು ಹೇಳುತ್ತಲೇ ಇದ್ದಾರೆ. ಹಠಮಾರಿ ಹೃದಯಗಳೆಲ್ಲರಿಗೂ ನಿಮಗೂ ಯಾವ ಕೇಡು ಸಂಭವಿಸುವುದು ಎಂದು ನುಡಿಯುತ್ತಾರೆ. ಪ್ರೈಸ್ ದಿ ಲಾರ್ಡ್. ನುಡಿತಾ ಇದ್ದಾರಾ? ನುಡಿತಾ ಇದ್ದಾರೆ. ಇಂಥವರಿಗೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಯಾವ ಪ್ರವಾದಿಗೆ ಹಾಗಾದ್ರೆ ಭಯ ಪಡಬೇಕು ನೀವು? ಯಾವ ಪ್ರವಾದಿಗೆ ಅಥವಾ ಬೋಧಕರಿಗೆ ನೀವು ಭಯ ಪಡಬೇಕು? ಯಾರಿಗೆ ನೀವು ಭಯ ಪಡಬೇಕು ಅಂತ ಹೇಳಿದ್ರೆ, ನೋಡಿ, ಮುಂದೆ ನಡೆದಿರುವ ಹಿಂದೆ ಅಲ್ವಾ ಇದು? ಹಿಂದೆ ನಡೆದಿರುವ, ಮುಂದೆ
ಮುಂದೆ ನಡೆಯಲಿರುವ ಪ್ರತಿಯೊಂದು ವಿಷಯಗಳನ್ನು ನಿಮಗೆ ತಿಳಿಸುವ ಬೋಧಕ ಅಥವಾ ಪ್ರವಾದಿಗೆ ನೀವು ಭಯಪಡಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಆಮೆನ್. ಅರ್ಥ ಆಗ್ತಿದ್ಯಾ? ಆಮೆನ್. ಅರ್ಥ ಆಗ್ತಿದ್ಯಾ? ಅರ್ಥ ಅರ್ಥ ಆಯ್ತಾ? ಆಗ್ತಿದೆ ಬ್ರದರ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತು. ಆಯ್ತು ಬ್ರದರ್. ಕಾರಣ ಅವರು ಸತ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆಮೆನ್. ಇವರು ದೇವರ, ಅವರು ಧರ್ಮಶಾಸ್ತ್ರದಲ್ಲಿ ಇರುವುದನ್ನೇ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಇವರು ಯಾರೀಗ? ದೇವರ, ಇವರು ದೇವರ ಅನುಯಾಯಿಗಳು. ಇವರು ದೇವರ ಆಮೋಸ್ ಪ್ರವಾದಿ ಗ್ರಂಥ 3ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಆಮೋಸ್ ಪ್ರವಾದಿಯ ಗ್ರಂಥ ದೇವರ ಪರಿಚಾಲಕರು. ಓದಿ 3:8. ಎಷ್ಟು ಬ್ರದರ್? 3:8. ಸಿಂಹದ ಗರ್ಜನೆಯನ್ನು ಕೇಳಿ ಹೆದರದಿರುವವರು ಯಾರು? ಆಮೋಸ್ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ 8ನೇ ವಾಕ್ಯ. 8ನೇ ವಾಕ್ಯ. ಸಾರಿ, 7. ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತನ್ನ ಯೋಜನೆಯನ್ನು ತಿಳಿಸದೆ ಸ್ವಾಮಿ ಸರ್ವೇಶ್ವರ ಏನೂ ಮಾಡುವುದಿಲ್ಲ. ಇವರಿದಾರಲ್ಲ, ಈ ಬೋಧಕರಿದಾರಲ್ಲ, ಈ ಪ್ರವಾದಿ ಇದಾರಲ್ಲ, ಮುಂದೆ ನಡೆಯಲಿರುವ ಎಲ್ಲ ವಿಷಯವನ್ನು ನಿಮಗೆ ಮುಂಚಿತವಾಗಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನೀವು ಇವರಿಗೆ ಭಯಪಟ್ಟು ನಡಿಲೇಬೇಕಾಗುತ್ತೆ. ಇವರು ಏನು ಹೇಳ್ತಾರೋ ಅದು ನಡೆಯುತ್ತೆ. ಆಮೇನ್. ಇವರು ನುಡಿಯೋದು ಎಲ್ಲ ನಡೆಯುತ್ತೆ. ಇವರು ಏನು ನುಡಿತಾರೋ ಇವರು ನುಡಿಯುವ ಪ್ರತಿಯೊಂದು ನಡೆಯುತ್ತೆ. ಇವರು ನುಡಿಯುವುದು ನಡೆಯುತ್ತೆ. ಕಾರಣ ಏನು? ದೇವರ ಪರಿಚಾರಕರು. ದೇವರ ಸಭೆಯಲ್ಲಿ ಇವರು ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಒಂದು ವಾಕ್ಯ ಓದೋಣ. ಅದಕ್ಕೋಸ್ಕರ ಒಂದು ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ ವಾಕ್ಯ 20 ಹಾಗೂ 21. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ ವಾಕ್ಯ 20 ಹಾಗೂ 21. ಆದರೆ ಯಾವ ಪ್ರವಾದಿ ನನ್ನಿಂದ ಅಧಿಕಾರ ಹೊಂದದೆ ನಾನು ಪ್ರೇರಣೆ ಮಾಡದ ಮಾತುಗಳನ್ನು ಸರ್ವೇಶ್ವರನ ಮಾತೆಂದು ಜನರಿಗೆ ತಿಳಿಸುವನೋ, ಇಲ್ಲವೇ ಇತರ ದೇವರುಗಳ ಹೆಸರಿನಲ್ಲಿ ಮಾತನಾಡುವನೋ ಅವನಿಗೆ ಮರಣ ಶಿಕ್ಷೆಯಾಗಬೇಕು ಎಂದು ಹೇಳಿದರು. ಪ್ರವಾದಿ ಹೇಳಿದ ಯಾವ್ದು ಓದ್ತಾ ಇದ್ದೀರಾ? ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 20ನೇ ವಾಕ್ಯ. 21, 22. ಅಲ್ಲಿ ಬರ್ದಿದ್ದೀನಿ ನೋಡಿ. ಪ್ರವಾದಿ ಹೇಳಿದ ಮಾತು ಸರ್ವೇಶ್ವರನ ಮಾತಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ ಎಂದುಕೊಳ್ಳುತ್ತೀರೋ? ಪ್ರವಾದಿ ಸರ್ವೇಶ್ವರನ ಮಾತೆಂದು ಹೇಳಿ ಮುಂತಿಳಿಸಿದ ಸಂಗತಿ ನಡೆಯದೆ ಹೋದರೆ ಅವನ ಮಾತು ಸರ್ವೇಶ್ವರನಲ್ಲದೆವೆಂದು ನೀವು ತಿಳಿದುಕೊಳ್ಳಬೇಕು. ಅವನು ಅಧಿಕಾರವಿಲ್ಲದೆ ಮಾತನಾಡಿದವನು, ಅವನಿಗೆ ಹೆದರಬಾರದು. ಅವನಿಗೆ ನೀವು ಹೆದರಬಾರದು. ನೋಡಿ, ಈ ವ್ಯಕ್ತಿ ಇದನ್ನಲ್ಲ, ಈ ವ್ಯಕ್ತಿ ಮುಂದೆ ನಡೆಯುವುದನ್ನ ಅವನು ತಿಳಿಸ್ತಾನೆ. ಆ ತಿಳಿಸಿದಾಗ ಅದು ನಡೆಯುತ್ತೆ. ನಡಿಲಿಲ್ಲ ಅಂತ ಹೇಳಿದ್ರೆ, ನೀವು ಇವನಿಗೆ ಭಯಪಡುವ ಅವಶ್ಯಕತೆ ಇಲ್ಲ. ಇವನಿಗೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್.
ಇವನು ಮುಂದೆ ನಡೆಯುವ ಪ್ರತಿಯೊಂದು ವಿಷಯಗಳನ್ನು ತಿಳಿಸ್ಕೊಡ್ತಾನೆ. ಉದಾಹರಣೆಗೆ ಈಗ ನಾವು ಎಲ್ಲಿದ್ದೀವಿ? ಪ್ರಕಟಣೆ ಪುಸ್ತಕದಲ್ಲಿ ನಾವಿದ್ದೀವಿ ಅಲ್ವಾ? ಪ್ರಕಟಣೆ ಪುಸ್ತಕದಲ್ಲಿ ನಾವು ಇರಬೇಕು. ಆಕ್ಚುಲಿ ಹೌದು ಬ್ರದರ್. ಎಂಟೈರ್ ವರ್ಲ್ಡ್, ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಬೋಧಕರು ಯಾವುದ್ರ ಬಗ್ಗೆ ಧ್ಯಾನಿಸ್ಬೇಕೀಗ? ಯಾವುದ್ರ ಬಗ್ಗೆ ಧ್ಯಾನಿಸ್ಬೇಕು? ಪ್ರಕಟಣೆ ಪ್ರಕಟಣೆ ಪುಸ್ತಕದ ಬಗ್ಗೆ ಧ್ಯಾನಿಸ್ಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಆ? ಬ್ರದರ್. ಆದ್ರೆ ಈಗಲೂ ಎಲ್ಲಿದ್ದಾರೆ ಅವರು? ಈಗ ಎಲ್ಲಿದ್ದಾರೆ ಅವರು? ಲೂಕ ಲೂಕ 1:2 ಇದ್ದಾರೆ ಬ್ರದರ್. 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲೇ ಇದ್ದಾರೆ. ನೋಡಿ ಎಂತ ಅವಿವೇಕಿಗಳು ಇವರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಒಂದು ಸಮಯ ಇದೆ, ಒಂದು ಕಾಲ ನಿಗದಿಯಾಗಿದೆ, ಒಂದು ಕಾಲ ನಿಗದಿಯಾಗಿದೆ. ಉಪದೇಶಕರ ಗ್ರಂಥ 3ನೇ ಅಧ್ಯಾಯ 1, 2, 3, 4 ವಾಕ್ಯಗಳನ್ನು ನೀವು ಓದಬೇಕಾದ್ರೆ ಪ್ರತಿ ಒಂದೊಂದಕ್ಕೂ ಒಂದೊಂದು ಸಮಯವನ್ನ ದೇವರು ನಿಗದಿ ಮಾಡಿದ್ದಾರೆ ಅಲ್ವಾ? ನಿಗದಿ ಮಾಡಿದಾರ. ಮಾಡಿದ್ದಾರೆ ಬ್ರದರ್. ಆ ತಕ್ಕಂತೆ ನಾವು ನಡ್ಕೊಳ್ಬೇಕು. ಚಳಿಗಾಲದಲ್ಲಿ ಹೋಗಿ ನಾವು ಚಳಿಗಾಲದಲ್ಲಿ ತುಂಬಾ ಕೋಲ್ಡ್ ಇದೆ, ತುಂಬಾ ಹಿಮ ಬೀಳ್ತದೆ, ಅಲ್ಲೋಗಿ ನಾವು ತಣ್ಣೀರಿಂದ ಸ್ನಾನ ಮಾಡ್ತೀವಾ? ಇಲ್ಲ ಮಾಡೋದಿಲ್ಲ. ಹಾಗಾದ್ರೆ ಏನ್ ಕೇಳ್ತೀವಿ ನಾವಾಗ? ಬಿಸಿನೀರು ಕೇಳ್ತೀವಿ. ಬಿಸಿ ಕೇಳ್ತೀವಿ. ಬಿಸಿನೀರು. ಬಿಸಿನೀರು. ಅದೇ ಸುಡು ಬಿಸಿಲು, ಒಂದು 40-45 ಡಿಗ್ರಿ ಸುಡು ಬಿಸಿಲು ಆಗೋಗ್ಬಿಟ್ಟು ಹೀಟ್ರು ನೀರು ಅಂದ್ರೆ ತುಂಬಾ ಬಿಸಿ ಮಾಡಿದ ನೀರಿಂದ ಸ್ನಾನ ಮಾಡ್ತೀರಾ? ಇಲ್ಲ. ತಣ್ಣಗಿರೋ ನೀರನ್ನ ನಾವೇನ್ ಮಾಡ್ತೀವಿ? ಕೇಳ್ತೀವಿ ಅಲ್ವಾ? ಎಲ್ಲದಕ್ಕೂ ಒಂದು ನಿಗದಿಯಾದ ಸಮಯ ಅನ್ನೋದಿದೆ. ನೋಡಿ, ಇಷ್ಟು ಅರಿವಿರುವಂತ ಜ್ಞಾನ ಮಳೆಗಾಲದಲ್ಲಿ ಬಿಸಿನೀರನ್ನು ಕೇಳುವಂತಹ ವ್ಯಕ್ತಿ, ಅದೇ ಬಿಸಿಲುಗಾಲದಲ್ಲಿ ತಣ್ಣೀರನ್ನು ಕೇಳುವಂತ ವ್ಯಕ್ತಿಗೆ ಅರಿವಿದೆ ಅಂತ ಹೇಳಿದ ಮೇಲೆ ಈಗ ಧರ್ಮಶಾಸ್ತ್ರದ ಬಗ್ಗೆ ಯಾಕೆ ಅರಿವಿಲ್ಲ ಇವನಿಗೆ? ಈ ವ್ಯಕ್ತಿಗೆ ಯಾಕೆ ಅರಿವಿಲ್ಲ? ಈಗಲೂ ಯಾಕೆ ಇವನು ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 1, 2 ಕುಳಿತಿದ್ದಾನೆ? ಯಾಕೆ ಸಮಯ ವ್ಯರ್ಥ ಮಾಡ್ತಾ ಇದ್ದಾನೆ? ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕದ 18 ಅಧ್ಯಾಯಗಳು ನೆರವೇರಿ ಆಗೋಯ್ತು. ಇನ್ನು ಉಳಿದಿರೋದು 4 ಅಧ್ಯಾಯಗಳು ಮಾತ್ರ. 4 ನೋಡಿ, 19ನೇ ಅಧ್ಯಾಯದಲ್ಲಿ ನೋಡಿ ನೀವು, 18 ಅಧ್ಯಾಯಗಳು ಈಗ ಮುಗಿಯಕ್ಕೆ ಪ್ರಾರಂಭ ಆಗ್ತದೆ. ಈಗ ಮುಗಿಲಿಕ್ಕೆ ಪ್ರಾರಂಭ ಆಗೋಯ್ತು. ಈಗ ಯಾವುದು? 18ನೇ ಅಧ್ಯಾಯ ಮುಗಿಲಿಕ್ಕೆ ಪ್ರಾರಂಭ ಆಗೋಯ್ತು. 19ನೇ ಅಧ್ಯಾಯ ಯಾವುದು? 19ನೇ ಅಧ್ಯಾಯ ಯಾವುದು? 19ನೇ ಅಧ್ಯಾಯ? ಸ್ವರ್ಗದಲ್ಲಿ ಸಂಭ್ರಮ ಅಲ್ವಾ? ಸ್ವರ್ಗದಲ್ಲಿ ಸಂಭ್ರಮ. ಇದಕ್ಕೆ ಎಚ್ಚರಿಕೆಯ ಸಂದೇಶ ಎಲ್ಲಿ ಕೊಟ್ರು? ಮತ್ತಾಯನ ಬರೆದ ಶುಭ ಸಂದೇಶ, ಯೇಸು ಸ್ವಾಮಿ ಹೇಳಿದ್ರು. ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 1ರಿಂದ 13 ತನಕ ಕೊಟ್ರು. ಮದುಮಗ ಬರ್ತಾರೆ, ಮದುಮಣಿಗ ಬರ್ತಾರೆ. ಯಾವ ಟೈಮಲ್ಲಿ ಬರ್ತಾರಂತ ಗೊತ್ತಿಲ್ಲ. ಬಟ್ ನೀವು ಎಚ್ಚರವಾಗಿರಿ. ಜೀವಂತವಾಗಿರ್ಬೇಕಾದ್ರೆ ಎಚ್ಚರವಾಗಿರಿ. ನೀವು ಮರಣ ಹೊಂದಿದ ಮೇಲೆ ಎಚ್ಚರ ಅಲ್ಲಿ ಬೈಬಲ್ ಯಾರು ಕೊಡೋದಿಲ್ಲ. ಅಲ್ಲಿ ದೇವರ ಸಂದೇಶ ಎಲ್ಲೂ ಸಿಗಲ್ಲ ನಿಮಗೆ. ಮುಂದೆ ನೋಡೋಣ, ಆಮೇಲೆ ನೋಡೋಣ, ಈಮೇಲೆ ನೋಡೋಣ, ಇದ್ಯಾವುದು ನಡೆಯೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾವ ಪ್ರವಾದಿ ಅಥವಾ ಯಾವ ಬೋಧಕ ಮುಂದೆ ನಡೆಯಲಿರುವ ಘಟನೆಗಳ ಬಗ್ಗೆ ನಿಮಗೆ ಎಚ್ಚರಿಕೆಯನ್ನು ತಿಳಿಸ್ತಾನೋ ಆ ವ್ಯಕ್ತಿಗೆ ನೀವು ಭಯಪಡಬೇಕೇ ಹೊರತು, ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಕುಳಿತಿರುವ ವ್ಯಕ್ತಿಯನ್ನು ನೋಡಿ ನೀವು ಭಯಪಡುವಂತಿಲ್ಲ. ಅವರು ಶಪಿಸಿದ್ರು ಕೂಡ ನೀವು ಭಯಪಡುವಂತಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಅವರು ಶಪಿಸಿದ್ರು ನೀವು ಅವರಿಗೆ ಭಯಪಡುವಂತಿಲ್ಲ. ಕಾರಣ ಅವರು ದೇವರ ಪರಿಚಾರಕರು ಅಲ್ಲವೇ ಅಲ್ಲ, ಅವರು ಸೈತಾನನ ಪರಿಚಾರಕರು. ನಿಮ್ಮ ಸಮಯನ ವ್ಯರ್ಥ ಮಾಡ್ತಾ ಇರೋದು ಯಾರು? ಅವರೇ ಅಲ್ವಾ? ಹೌದಾ? ಹೌದು ಬ್ರದರ್. ಸಮಯ ವ್ಯರ್ಥ ಮಾಡ್ತಾ ಇರೋದು ಅವರೇ. ಸೊ ಹಾಗಾಗಿ ಸಮಯ ವ್ಯರ್ಥ ಮಾಡ್ತಾ ಇರೋರು ಸೈತಾನ. ಹೆಂಗಾದ್ರೂ ಮಾಡಿ, ಹೇಗಾದ್ರೂ ನೋಡಿ. ಈಗ ಮೊನ್ನೆ ನಡೆದಂಥ ಒಲಿಂಪಿಕ್ ಗೇಮ್ಸಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂದ್ಕೊಳ್ತೀನಿ. ಉತ್ತರ ಭಾರತದ ಯಾವುದೋ ಒಂದು ಹೆಣ್ಣು ಮಗಳು ಎಲ್ಲ ಗೆದ್ಕೊಂಬಂದ್ಲು, ಫೈನಲ್ ಆಡಬೇಕು. ಆಗ ನಮ್ಮ ಭಾರತ ದೇಶದ ಕೆಲವು ರಾಜಕಾರಣಿಗಳು ಆಕೆಯನ್ನು
ಡಿಸ್ಕ್ವಾಲಿಫೈ ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ 100 ಗ್ರಾಮ್ ಜಾಸ್ತಿ ಇತ್ತು ಅಂತ. ದೇಹದ ತೂಕ 100 ಗ್ರಾಮ್ ಜಾಸ್ತಿ ಇತ್ತು ಅಂತೇಳಿ ಡಿಸ್ಕ್ವಾಲಿಫೈ ಮಾಡಿದ್ರು. ಆಕೆಗೆ ಬೇಕಾದರೆ ಒನ್ ಅವರ್ ಟೈಮ್ ಕೊಟ್ಟಿದ್ರೆ ಆಕೆ ತಾನು ಸೇವಿಸಿದ ಆಹಾರವನ್ನು ಅವಳು ಹೊರಗಡೆ ಹಾಕಿದರೆ 100 ಗ್ರಾಮ್ ಆಗೋಗಿರೋದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ಹೌದು ಆಗ್ತಾ ಇತ್ತು. ಅವಶ್ಯಕ ನೋಡಿ, ಆ ರೀತಿಯಾಗಿ ಸೈತನ ಕಾದು ಕುಳಿತಿರ್ತಾನೆ. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ ನೀವು ಓದಿ ನೋಡಿ. ನಿಮ್ಮ ಕುಟುಂಬದಲ್ಲಿ ಇರ್ಬೋದು ಅಥವಾ ನಿಮ್ಮ ಬೇರೆ ಬೇರೆ ಕೆಲಸ ಮಾಡುವ ಜಾಗದಲ್ಲಿರ್ಬೋದು, ನಿಮ್ಮನ್ನು ಪರಲೋಕಕ್ಕೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದಾಗ ಆಗ ತಿಳ್ಕೊಳ್ಳಿ, ಸೈತನ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಸೈತನ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಅಂಥವ್ರು ನಿಮ್ಮನ್ನು ಶಪಿಸ್ತಾರೆ, ನಿಮ್ಮನ್ನು ಹೀಯಾಳಿಸ್ತಾರೆ, ತುಚ್ಛವಾಗಿ ಕಾಣ್ತಾರೆ. ಆಗ ನೀವು ಹೆದರುವ ಅವಶ್ಯಕತೆ ಇಲ್ಲವೇ ಇಲ್ಲ. ಏಕೆ ಅಂತೇಳಿದ್ರೆ ಅವರು ಸೈತಾನನ ಕಡೆಯವರು. ಇನ್ನು ನೀವು ಅವರಿಗೆ ಶಪಿಸಿದ್ರೆ ಅವ್ರಿಗೆ ಫಲಿಸುತ್ತೆ. ನನ್ನ ಸಮಯವನ್ನು ಹಾಳು ಮಾಡಿದ ನಿನಗೆ ಏನೋ ಒಂದು ನಿಮ್ಮ ಮನಸ್ಸಿಗೆ ಬಂದಂಥದ್ದು ಆ ಟೈಮಲ್ಲಿ ನೀವೇನಾದ್ರು ಹೇಳಿದ್ರೆ ಅದು ನಡೆದು ಬಿಡುತ್ತೆ. ಯಾಕಂದರೆ ಅವರು ನಿಮ್ಮ ಜೀವನದಲ್ಲಿ ಆಟ ಆಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಮನುಷ್ಯನೇ ನಿನಗೂ ಕೂಡ ಅರಿವಿದೆ ಅಲ್ವಾ? ನಿನಗೂ ಕೂಡ ಅರಿವಿದೆ. ಯಾರೋ ಒಬ್ರು ಬಂದರು, ಲೋಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 2ನೇ ಅಧ್ಯಾಯ ತಗೊಂಡು ಇದರಲ್ಲೇ ಕುಳಿತುಕೊಳ್ಳೋಣ, ಇದರಲ್ಲೇ ಪ್ರಾರ್ಥನೆ ಮಾಡೋಣ, ಹಿಂಗೇ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಎಂಬ ಅರಿವು ನಮಗಿದೆ. ಇದೆಯಾ ಇಲ್ವಾ? ಇದೆ ಬ್ರದರ್. ಅಡಿಗೆ ಸಾಂಬಾರ್ಗೆ ಒಗ್ಗರಣೆ ಹಾಕೋದು, ಎಣ್ಣೆ ಹಾಕಿ ಅದಕ್ಕೆ ಬೇಕಾದ ಪದಾರ್ಥಗಳನ್ನು ಹಾಕಿ ಅದನ್ನು ಇದು ಮಾಡಿ ಒಗ್ಗರಣೆ ಹಾಕೋದು. ಯಾರಾದ್ರು ನೀರಲ್ಲಿ ಒಗ್ಗರಣೆ ಮಾಡ್ತೀರಾ? ಇಲ್ಲ ಬ್ರದರ್. ನೋಡಿದ್ರ ಎಷ್ಟು ಅರಿವಿದೆ ಅಲ್ವಾ? ಆಗಲ್ಲ ಅಂದ್ರೆ ಆಗಲ್ಲ. ಹೌದು, ಅರಿವಿದೆ ಆಗುತ್ತೆ ಅಂದ್ರೆ ಬ್ರದರ್. ಆಗುತ್ತಾ? ನೀರಿಂದ ಆಗುತ್ತಾ ರಾಣಿ ಸಿಸ್ಟರ್? ಅಲ್ಲ ಬ್ರದರ್, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಏನು ಹೇಳ್ತಾ ಇದ್ದೀನಿ ಅದಕ್ಕೆ ಉತ್ತರ ಕೊಡಿ. ಈಗ ನಾನು ಕೇಳಿದ್ರೆ ನೀರಿಂದ ಆಗುತ್ತಾ ಅಂತೇಳಿ ನೀವು ಆಗುತ್ತೆ ಅಂತ ಹೇಳಿದ್ರಿ. ಅದು ಜನರಿಗೆ ಹಂಗೆ ಆಯ್ತು. ಈಗ ಆಗುತ್ತಲ್ವಾ? ರಾಣಿ ಸಿಸ್ಟರ್ ಹೇಳಿದ್ರು ಅವತ್ತು. ನೀರಿಂದ ಆಗುತ್ತಾ ರಾಣಿ ಸಿಸ್ಟರ್? ಆಗಲ್ಲ, ಆಗಲ್ಲ ಬ್ರದರ್. ಆಗಲ್ಲ. ಎಣ್ಣೆಯಿಂದ ಮಾತ್ರ ಆಗೋದು. ಹಾಗಾಗಿ ನಮಗೆ ಒಂದು ನಿಗದಿಯಾದ ಸಮಯ. ಯೇಸು ಸ್ವಾಮಿ ಬರಬೇಕಾಗಿತ್ತು, ಬಂದರು. ಶಿಲುಬೆ ಯಾತನೆ, ಪಾಪಕ್ಕೆ ಕ್ಷಮೆ, ಮರಣ, ಪುನರುತ್ಥಾನ, ಸ್ವರ್ಗಾರೋಹಣ ಎಲ್ಲ ಆಗೋಯ್ತು. ಅದೊಂದು ಸಮಯ, ಅದೊಂದು ನಿಗದಿಯಾದ ಸಮಯ. ಈಗ 2ನೇ ಬರುವಿಕೆ ಇದು. ಮತ್ತೆ ಅವರು ಹುಟ್ಟು ಬರ್ತಾರಾ? ಮತ್ತೆ ಕ್ರಿಸ್ಮಸ್ ಆಗಿ ಬರ್ತಾರಾ? ಇಲ್ಲ ಈಸ್ಟರ್ ಬರ್ತಾರಾ? ಈಸ್ಟ್ರಾ ನೆಕ್ಸ್ಟ್? ಇಲ್ಲ ಬ್ರದರ್. ನ್ಯಾಯ ತೀರ್ಪು ಅಲ್ವಾ? ನ್ಯಾಯಾಧೀಶರಾಗಿ ಬಂದರಂಥ ವ್ಯಕ್ತಿಗಳ ಬಳಿ ಹೋಗಿ, ಓಕೆ ಈಗ ನೀವು ನಿಮ್ಮ ಮೇಲೆ ಒಂದು ಕೇಸ್ ಆಗಿದೆ, ನಿಮ್ಮ ಮೇಲೆ ಕೇಸ್ ಆದಾಗ ಹೋಗಿ ನ್ಯಾಯಾಲಯದಲ್ಲಿ ಹೋಗಿ ನಿಂತ್ಕೊಳ್ತೀರ. ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ಹ್ಯಾಪಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಅಂತ ಚಪ್ಪಾಳೆ ಹೊಡ್ಕೊಂಡಿರು ಬಿಡ್ತಾರಾ ನ್ಯಾಯಾಧೀಶರು? ಬಿಡಲ್ಲ, ಓಡಿಸ್ತಾರೆ. ಯಾರು ಫ್ಯಾನ್ ಹಾಕ್ಕೊಂಡಿದ್ರೆ ಆಫ್ ಮಾಡಿ. ಫಸ್ಟು ಮಾತಾಡಬೇಕಾದ್ರೆ ಫ್ಯಾನ್ ಹಾಕ್ಕೊಂಡಿದ್ರೆ ಆಫ್ ಮಾಡಿ. ನ್ಯಾಯ ತೀರ್ಪಿನ ದಿನ ನೀನು ಹೋಗ್ಬಿಟ್ಟು ನಾನು ಕ್ರಿಸ್ಮಸ್ಸು, ನಾನು ಈಸ್ಟರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಪ್ಪೋದಿಲ್ಲ. ದೇವರು ನ್ಯಾಯ ತೀರ್ಪಿ ಕೊಡುವುದಕ್ಕಾಗಿ ಬರ್ತಾ ಇರೋದು, ಜಡ್ಜ್ಮೆಂಟ್ ಡೇ. ಹಾಗಾದರೆ ಅಲ್ಲಿ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ ಪ್ರಾರಂಭವಾಗಲಿಕ್ಕೆ ಇನ್ನೇನು ಕೆಲವು ಸಮಯ ಇದೆ ಅಷ್ಟೇ. ಆಲ್ರೆಡಿ ಮುಂಚಿತವಾಗಿ 2023 ವರ್ಷಗಳ ಹಿಂದೆ ಪ್ರಭು ಯೇಸು ಕ್ರಿಸ್ತರು ಎಚ್ಚರಿಕೆ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ ಬ್ರದರ್. ಯಾರು ಒಳಗಡೆ ಪ್ರವೇಶ ಆಗ್ತಾರೆ, ಯಾರು ಒಳಗಡೆ ಪ್ರವೇಶ ಆಗಲ್ಲ, ಯಾರನ್ನ ನಾನು ದೂರ ತಳ್ತೀನಿ, ಯಾರನ್ನ ನಾನು ಒಳಗಡೆ ಸೇರಿಸೋದಿಲ್ಲ ಎಂಬುದಾಗಿ ಮುಂಚಿತವಾಗಿಯೇ ತಿಳಿಸ್ಕೊಟ್ಟಿದ್ದಾರೆ. ಯಾರು ದೀಪ ಮತ್ತು ಎಣ್ಣೆಯನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾರೋ ಅವರು ಒಳಗಡೆ ಪ್ರವೇಶ ಆಗ್ತಾರೆ. ಯಾರು ದೀಪ ಹಾಗೂ ದೀಪ ಮಾತ್ರ ಕೈಯಲ್ಲಿ ಹಿಡ್ಕೊಂಡಿರ್ತಾರೋ, ನಾನು ಕ್ರಿಶ್ಚಿಯನ್ ಅಂದ್ಕೊಂಡಿರ್ತಾರೋ ಅವರು ಒಳಗಡೆ ಪ್ರವೇಶ ಆಗೋದಿಲ್ಲ. ಆಗ್ತಾರಾ? ಆಗಲ್ಲ
ಆಗೋದಿಲ್ಲ ಬ್ರದರ್. ಹಾಗಾಗಿ ನೀವು ಕಂಡ ಬೋಧಕರಿಗೆ ಕಂಡ ಪ್ರವಾದಿಗಳಿಗೆ ನೀವು ಭಯಪಟ್ಕೊಂಡು ಮಾನವ ನಿರ್ಮಿತ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಮಾನವ ನಿರ್ಮಿತ ಆ ಒಂದು ಆಲೋಚನೆಗಳಿಗೆ ನೀವು ಭಯಪಟ್ಕೊಂಡು ನೀವು ಜೀವಿಸ್ತಾ ಇದ್ದೀರಾ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಿ. ನೀವು ಭಯ ಪಡಬೇಕಾಗಿರೋದು ಮುಂದೆ ನಡೆಯಲಿರುವ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಯಾರು ತಿಳಿಸ್ಕೊಡ್ತಾ ಇದ್ದಾರೋ, ನಿಮಗೆ ಯಾರು ಬೋಧಿಸ್ತಾ ಇದ್ದಾರೋ, ನಿಮಗೆ ಯಾರು ಅದ್ರ ಬಗ್ಗೆ ಸಿದ್ಧತೆ ಮಾಡ್ತಾ ಇದ್ದಾರೋ ಅವರಿಗೆ ನೀವು ಭಯಪಟ್ಟು ನಡಿಬೇಕು. ಕಾರಣ ಏನಂತ ಹೇಳಿದ್ರೆ ಅವರು ನಿಜವಾದ ದೇವರ ಪರಿಚಾರಕರಾಗಿರ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ನಿಮ್ಗೆ ಹೇಳೋದು ನಾನು, ಬಹಳ ಶಿಸ್ತಿನಿಂದ ನೀವು ಕಲ್ತ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ದೇವರು ನಿಮ್ಮನ್ನು ಕೂಡ ಪರಿಚಾರಕರನ್ನಾಗಿ ಉಪಯೋಗಿಸ್ಬೋದು. ಆಮೇಲೆ ಅರ್ಥ ಆಗ್ತಾ ಇದೆಯಾ? ನೀವು ಸುಮ್ಮನೆ ಕುಳಿತುಕೊಂಡು ಕ್ಲಾಸಿಗೆ ಬರ್ತೀನಿ, ಆಫ್ ಮಾಡ್ಕೊಳ್ಳಿ, ಕ್ಲಾಸಿಗೆ ಬರ್ತೀನಿ ಹಿಂಗೆ ಕುಳಿತಿರ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ನೀವು ಮಾಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮಕ್ಕಳನ್ನ ಎಷ್ಟು ದಿನ ನೀವು ಉತ್ತರ ಕೊಡಲಿಕ್ಕೆ ಹೇಳಿದ್ದೀರಾ? ಇವತ್ತು ಬಾಯಿ ತೆರೆದು ಉತ್ತರ ಕೊಡಪ್ಪ, ಎಷ್ಟು ಜನ ಹೇಳಿದ್ದೀರಾ? ಎಷ್ಟು ಮಕ್ಕಳು ಮಾತಾಡಿದ್ದಾರೆ? ಪ್ರವಾದನೆ ಇದೆ. ಪ್ರಶ್ನೋತ್ತರ ಕಾರ್ಯಕಲಾಪಗಳು 1:2:17 2:17 ಅಧ್ಯಾಯ 17ನೇ ವಾಕ್ಯ ಪ್ರವಾದನೆ ಇದೆ. ಆ ಪ್ರವಾದನೆ ನಡಿಬೇಕು ಮಗನೇ, ನೀನು ಸಿದ್ಧನಾಗು, ಆ ಪ್ರವಾದನೆಗೆ ನೀನು ಸಿದ್ಧನಾಗು. ಎಷ್ಟು ಜನ ತಿಳಿಸ್ಕೊಟ್ಟಿದ್ದೀರಾ? ಎಷ್ಟು ಜನ ನಿಮ್ಮ ಮಕ್ಕಳ ಮುಖಾಂತರ ಪ್ರವಾದನೆಗೆ ಸಿದ್ಧತೆ ಮಾಡ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರಬೇಕು. ರೋಮನರಿಗೆ ಬರೆದ ಪತ್ರ ಅಧ್ಯಾಯ 14:17 ಹೇಳೋ ಪ್ರಕಾರ ಕ್ರೈಸ್ತ ಜೀವನ ತಿನ್ನುವುದರಲ್ಲೇ ಕುಡಿಯುವುದರಲ್ಲೇ ಅಲ್ಲ. ರೋಮನರಿಗೆ ಬರೆದ ಪತ್ರ 14ನೇ ಅಧ್ಯಾಯ ವಾಕ್ಯ 17 ಪ್ರಕಾರ ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲೇ ಕುಡಿಯುವುದರಲ್ಲೇ ಅಲ್ಲ, ಪವಿತ್ರಾತ್ಮ ಅವರಿಂದ ಬರುವ ಸತ್ಸಂಬಂಧ, ಸಮಾಧಾನ ಮತ್ತು ಸಂತೋಷ ಇವುಗಳಲ್ಲಿ ಅಡಗಿದೆ. ನೀವು ಪವಿತ್ರಾತ್ಮರಿಗೆ ನೀವು ನಿಮ್ಮನ್ನೇ ಸಮರ್ಪಿಸಿಕೊಂಡಾಗ ಅವರು ಮುನ್ನಡೆಸ್ತಾರೆ. ಇಲ್ಲ, ನಾನು ಲೋಕದಲ್ಲೇ ಇರ್ತೀನಿ, ಲೋಕದ ಆಚಾರ ವಿಚಾರದಲ್ಲೇ ಇರ್ತೀನಿ, ಲೋಕದ ಬೋಧನೆಯಲ್ಲೇ ಇರ್ತೀನಿ, ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲೇ ನಾನು ಇರ್ತೀನಿ ಅಂತಂದರೆ ಇರ್ಬೋದು, ನೋ ಪ್ರಾಬ್ಲಮ್. ಯಾರು ಇಲ್ಲಿ ಬಲವಂತ ಮಾಡೋರು ಯಾರು ಇಲ್ಲ. ಇದಾರಾ? ಬಲವಂತ ಮಾಡೋರು ಯಾರು ಇಲ್ಲ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಎಲ್ಲಾ ಬೋಧಕರಿಗೂ ನೀವು ಭಯಪಡುವ ಅವಶ್ಯಕತೆ ಇಲ್ಲ, ಎಲ್ಲಾ ಪ್ರವಾದಿಗಳಿಗೂ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಯಾರು ನಿಮಗೆ ನ್ಯಾಯ ತೀರ್ಪಿನ ಬಗ್ಗೆ ಸಿದ್ಧತೆ ಮಾಡ್ತಾರೆ, ತುಂಬ ಜನ ಇದ್ದಾರೆ, ಇಲ್ಲ ಅಂತ ಮಾತ್ರ ತಿಳ್ಕೊಳಕ್ ಹೋಗ್ಬೇಡಿ. ತುಂಬ ಜನ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡ್ತಾ ಇದ್ದಾರೆ, ಆದರೆ ಲೋಕ ಅವರನ್ನು ಹಾಗೆ ಬ್ಲಾಕ್ ಮಾಡ್ತಾ ಇದೆ. ಸೈತಾನನ ಕಡೆಯವರು ಜಾಸ್ತಿ ಜನ ಇರೋ ಕಾರಣ ಅವರು ಬ್ಲಾಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿ ನೀವು ಇರಬೇಕು, ನಾನು ಇರಬೇಕು, ಲೋಕದ ಜನರು ಪ್ರತಿಯೊಬ್ಬರು ಇರಬೇಕು. ಯಾಕಂದರೆ ಸೈತಾನನ ಕುತಂತ್ರಗಳನ್ನು ನೀವು ಅರಿಯದವರೇನೂ ಅಲ್ಲ, ಅವನ ಕೈ ಮೇಲಾಗದಂತೆ ನೀವು ನೋಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಓಕೆ ಫೈನ್. ಇವತ್ತು ಕ್ಲಾಸ್ ನಾವು ಮುಗಿಸೋಣ. ದೇವರಿಗೆ ಸ್ತೋತ್ರ.